ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲ್ಯಾಣ್ ಟಿವಿಯ ಮಾರ್ಗದರ್ಶಿ ನೇರ ಪ್ರಸಾರಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 23420887. ಇನ್ನೊಮ್ಮೆ ಹೇಳ್ತಾನೆ, 23420887. ಈ ದಿನ ಗಾಂಧಿ ಜಯಂತಿ. ರಾಷ್ಟ್ರಪಿತರು ಎನಿಸಿದ ಗಾಂಧೀಜಿಯವರ ಆದರ್ಶಗಳನ್ನು ಹಾಗೆ ಅವರ ಅಹಿಂಸಾ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡೋಣ ಅನ್ನುವ ಸಂದೇಶದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮನುಷ್ಯರು ಅಂದ ಮೇಲೆ ರೋಗಗಳು ಕೂಡ ಇರೋದು ಸಹಜ. ಈ ರೋಗ ನಿವಾರಣೆಗೆ ನಾವು ಸಾಮಾನ್ಯವಾಗಿ ವೈದ್ಯರ ಮೊರೆ ಹೋಗ್ತೇವೆ. ಅವರ ಔಷಧೋಪಚಾರಗಳಿಂದ ನಮ್ಮ ಕಾಯಿಲೆಗಳು ಗುಣ ಆಗ್ತವೆ. ಔಷಧಿಗಳಿಲ್ಲದೆ ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೋದಾ? ಇದಾಗೋಕ್ ಸಾಧ್ಯ ಇದೆಯಾ? ಸಾಧ್ಯ ಇದೆ ಅಂತಾರೆ ಈ ದಿನದ ನಮ್ಮ ಅತಿಥಿ ಆಗಿ ಬಂದಿರುವಂತಹ ಶ್ರೀಯುತ ಉಮಾಕಾಂತ ಗುರೂಜಿಯವರು. ಒಂದು ದೈವಿಕ ಶಕ್ತಿಯಿಂದ ನಮ್ಮಲ್ಲಿ ಇರುವ ಕಾಯಿಲೆಗಳನ್ನ, ನಮ್ಮ ನೋವು ಸಂಕಟಗಳನ್ನ ಕಡಿಮೆ ಮಾಡ್ಕೊಳ್ಬಹುದು, ನಾವು ಆರೋಗ್ಯವಾಗಿ ಇರಬಹುದು ಅಂತ ಹೇಳಿ ಅವರು ಹೇಳ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಪಡೆಯೋಣ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಸಾಧಿಕೆ ಶರಣಮುತ್ರ್ಯಾಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಗುರುಭ್ಯೋ ನಮಃ. ಓಕೆ, ಈಗ ನಮ್ಮ ಇವತ್ತಿನ ಒಂದು ಪರ್ಯಾಯ ಚಿಕಿತ್ಸಾ ವಿಧಾನ ಅಂತ ಹೇಳಿದ್ರಿ ನೀವು. ಈ ಪರ್ಯಾಯ ಚಿಕಿತ್ಸಾ ವಿಧಾನ ನಮಗೆ ಬೇಕಿರುವಾಗ, ಈಗ ವಿಶ್ವ ಚೇತನ ಶಕ್ತಿಯ ಸಹಾಯ ಬೇಕಾಗಿದ್ರೆ ನಾವು ನಮ್ಮ ತಂದೆ ತಾಯಿಯ, ಗುರು ಹಿರಿಯರ ಆಶೀರ್ವಾದವನ್ನ ಪಡೆಯಬೇಕಾಗಿದೆ. ಈ ಆಶೀರ್ವಾದವನ್ನ ಪಡೆಯೋದಕ್ಕೆ ನಾವು ಅವರ ಪಾದಗಳಲ್ಲಿ ಶರಣಾಗಿ, ಆತ್ಮ ಸಾಕ್ಷಿಯಾಗಿ, ಸತ್ಯವಾಗಲು ನಾನು ಮಾಡಿರುವಂತಹ ಒಂದು ಅಜ್ಞಾನದಲ್ಲಿ ಹೊತ್ತು ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ, ಪಾಪ ಕರ್ಮಗಳಿಗೆ ಕ್ಷಮಾಪಣೆ ನೀಡಿ ಅಂತ ಕೇಳ್ಕೊಳ್ತೀವಿ. ಅಂದ್ರೆ ಈ ಒಂದು ಕ್ಷಮಾಯಾಚನೆ ಹೇಗಿರ್ಬೇಕು ಅಂತ ಹೇಳ್ತೀರಿ? ಕ್ಷಮಾಪಣೆ ಏನಂದ್ರೆ, ನಾನು ಗೊತ್ತಿಲ್ಲದೆ ನನ್ನಿಂದ ಆದಂತ ತಪ್ಪುಗಳಿಗೆ, ಪಾಪ ಕರ್ಮಗಳಿಗೆ ನನ್ನಿಂದ ತೊಂದರೆಗಳು ಆಗಿದೆ ಬೇರೆಯವರಿಗೆ. ಸೊ ಆಗಿರೋದ್ರಿಂದ ನಾನು ಕ್ಷಮಾಪಣೆಯನ್ನ ಕೇಳಬೇಕಾಗಿದೆ. ನನ್ನಲ್ಲಿ ನಾನು ಮಾಡಿದಂಥ ತಪ್ಪುಗಳಿಗೆ, ಪಾಪ ಕರ್ಮಗಳಿಗೆ, ನನ್ನ ಪೂರ್ವ ಜನ್ಮದಲ್ಲಿ, ಈ ಜನ್ಮದಲ್ಲಿ ಮತ್ತು ನನ್ನ ಪೂರ್ವದ 7 ಜನ್ಮಗಳಲ್ಲಿ ಆದಂಥ ತಪ್ಪುಗಳಿಗೆ ನಾನು ಇವತ್ತು ರೋಗಗ್ರಸ್ತನಾಗಿದ್ದೇನೆ, ದುಃಖದಲ್ಲಿದ್ದೇನೆ. ಈ ದುಃಖಗಳು, ರೋಗಗಳನ್ನು ಹೋಗಲಿಕ್ಕೆ ನಾನು ನನ್ನ ಗುರು ಹಿರಿಯರನ್ನ, ನಮ್ಮ ತಂದೆ ತಾಯಿಗಳನ್ನ, ನನ್ನ ಕುಲ ದೇವಿ ದೇವತೆಗಳನ್ನ, ಇಷ್ಟ ದೇವಿ ದೇವತೆಗಳನ್ನ ನಾನು ಕ್ಷಮಾಯಾಚನೆ ಮಾಡಬೇಕಾಗಿದೆ. ಈ ಕ್ಷಮಾಯಾಚನೆ ಮಾಡುವುದರಿಂದ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ರೋಗಗಳು ನಿವಾರಣೆ ಆಗ್ತಾ, ದಿನಕ್ಕೆ ನಿವಾರಣೆ ಆಗ್ತಾ ಹೋಗುತ್ತೆ. ಆತ್ಮಸಾಕ್ಷಿಯಾಗಿ ನಾವು ಕ್ಷಮಾಪಣೆ ಕೇಳಬೇಕಾಗಿದೆ, ಸತ್ಯವಾಗ್ಲೂ ಕ್ಷಮಾಪಣೆ ಕೇಳಬೇಕಾಗಿದೆ. ಇಲ್ಲಿ ಮಾಡಬೇಕಾಗಿರೋದು ಇದು ವಿಧಾನ. ಕ್ಷಮಾಪಣೆ ಅಂದ್ರೆ ಸಾರಿ ಅಂತ ಹೇಳ್ಬಿಟ್ಟು ಹೋಗೋದಲ್ಲ. ಕ್ಷಮಾಯಾಚನೆ ಅಂದ್ರೆ ಆತ್ಮಸಾಕ್ಷಿಯಾಗಿ ಕಣ್ಣಲ್ಲಿ ನೀರು ಬರಬೇಕು. ಆ ತರ ಕ್ಷಮಾಯಾಚನೆ ಆಯ್ತು ಅಂದ್ರೆ ಮಾತ್ರ ನಮ್ಮಲ್ಲಿರುವ ರೋಗಗಳು, ದುಃಖಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಕ್ಷಮಾಯಾಚನೆ ಅಂದ ಮೇಲೆ ಆ ಪರಮಾತ್ಮ ನಿಮಗೆ ಕ್ಷಮೆ ಕೊಡ್ತಾನೆ. ಇಲ್ಲಾದ್ರೆ ಬಹಳ ಕಷ್ಟದಲ್ಲಿ ನಾವು ಸಾಯೋದಂತೂ ಇದ್ದೇ ಇದೆ. ಕುಯ್ಕೊಂಡು, ಮಾಡಿಕೊಂಡು, ಜಾಯಿಂಟ್ ಮಾಡಿಕೊಂಡು, ಆಪರೇಷನ್ ಮಾಡಿಕೊಂಡು ಸಾಯೋದಂತೂ ಇದ್ದೇ ಇದೆ. ಯಾಕೆ ಸಾಯ್ಬೇಕು ಆ ಥರ? ನಾವು ಹುಟ್ಟುವಾಗ 2.5-3 kg ಮಗು, ಬ್ಯೂಟಿಫುಲ್ $1 million ಬೇಬಿ. ನಾವು ಹುಟ್ಟುವಾಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲದೆ ನಾವು ಹುಟ್ಟಿದಂಥ ಮಕ್ಕಳು, ಒಂದು ರೋಗ ಇಲ್ಲದೆ ಬಂದಿರೋ ಅಂಥ ಮಕ್ಕಳು. ನಾವು ಸಾಯುವಾಗ ಇಷ್ಟೊಂದು ರೋಗಗಳು ಯಾಕೆ ತಗೊಂಡು ಹೋಗಬೇಕು? ಹುಟ್ಟಿದಾಗ ಹೇಗಿದ್ವೋ ಅದೇ ಥರ ನಾವು ಸಾಯ್ಬೇಕಾಗಿರೋದು ಹೋಗಬೇಕಾಗಿದೆ. ಅದಕ್ಕೆ ನಾನು ಕ್ಷಮಾಪಣೆ ಯಾಚನೆಯನ್ನು ಮಾಡಿಕೊಂಡ್ರೆ, ನಮ್ಮ ಗುರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ಮತ್ತು ಪರಮಾತ್ಮನಲ್ಲಿ ಕ್ಷಮಾಯಾಚನೆ ಮಾಡಿಕೊಂಡ್ರೆ ನಮ್ಮಲ್ಲಿರುವಂಥ ರೋಗಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಇದು ಮೊದಲನೆಯದಾಗಿ ನಾವು ಮಾಡಬೇಕಾಗಿರೋದು. ನಮ್ಮಲ್ಲಿ ವೀಕ್ಷಕರು ಯಾರೇ ನೋಡಲಿ, ಈ ಕ್ಷಣದಿಂದ ಕ್ಷಮಾಯಾಚನೆ ಮಾಡಿಕೊಳ್ಳಿ. ನಿಮ್ಮ ತಂದೆ ತಾಯಿಗಳನ್ನ ಕಾಲು ಮುಗ್ದು, ಕಾಲು ತೊಳೆದು
ಕ್ಷಮಾಯಾಚನೆ ಬೇಡ್ಕೊಳ್ಳಿ. ತಪ್ಪುಗಳು ಬೇಕಾದಷ್ಟು ಆಗಿದೆ, ಅಜ್ಞಾನದಲ್ಲೇ ಆಗುವಂತ ತಪ್ಪುಗಳು. ಜ್ಞಾನದಲ್ಲಿದ್ದು ಯಾರು ತಪ್ಪು ಮಾಡಕ್ ಹೋಗಲ್ಲ, ಇದು ಆಗೋದು ಅಜ್ಞಾನದಲ್ಲಿ ಆಗಿರೋದು. ತಿಳುವಳಿಕೆ ಇಲ್ಲ, ನನಗೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಕ್ಷಮಾ ಕೋರು ತಂದೆ ಅಂತ ಒಂದು ಪಾಪಗಳು ಆಗ್ಲಿಲ್ಲ. ತಪ್ಪು ಸಹಜವಾಗಿ ಸಣ್ಣ ಪುಟ್ಟ ತಪ್ಪಾಗಿದೆ. ಸಣ್ಣ ಪುಟ್ಟ ತಪ್ಪಾಗಿದ್ರೇನೋ ಇದು ಕ್ಷಮಾಯಾಚನೆ ಬೇಡ್ಕೊಳ್ಳಿ. ಪ್ರತಿದಿನ ಕ್ಷಮಾಯಾಚನೆ ಮಾಡ್ಕೊಳ್ಳಿ. ನೋಡಿ, ನಿಮ್ಮಲ್ಲಿ ಯಾವುದೂ ದುಃಖಗಳಿಲ್ಲ, ಇದು ಗ್ಯಾರಂಟಿ. ಈ ಕ್ಷಣದಿಂದ ಕ್ಷಮಾಯಾಚನೆ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಇವತ್ತಿಂದ ನಿಮ್ಮ ರೋಗಗಳು ನಿವಾರಣೆ ಆಗ್ತಾ ಹೋಗ್ಬಿಡುತ್ತೆ ಅಷ್ಟೇ. ನಿಮ್ಮ ದೇವರದು, ನಿಮ್ಮ ಮನೆ ದೇವರದು, ನಿಮ್ಮ ತಂದೆ ತಾಯಿಗಳು ಆಶೀರ್ವಾದ, ನಿಮ್ಮ ಇಷ್ಟ ದೇವಿ ದೇವತೆಗಳ ಆಶೀರ್ವಾದ ಆಟೋಮೆಟಿಕ್ ಆಗಿ ಅವ್ರಿಗೆ ಸಹಾಯ ಮಾಡ್ತಾರೆ. ಪರಮಾತ್ಮನ ಶಕ್ತಿ ಬರೋದಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ. ಆವಾಗ ನಿಮ್ಮ ರೋಗಗಳು, ನಿಮ್ಮ ದುಃಖಗಳು, ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಇದು ಮೊದಲನೆಯದಾಗಿ. ಮತ್ತು ಇದರಲ್ಲಿ ಇನ್ನೇನಾಗುತ್ತೆ ಅಂದ್ರೆ, ಕ್ಷಮೆ ಅಂದ್ರೆ ಪೂರ್ಣ ಆತ್ಮಸಾಕ್ಷಿಯಾಗಿ ಆಗ್ಲೇಬೇಕು. ಆತ್ಮಸಾಕ್ಷಿ ಇಲ್ಲದೆ ಅಲ್ಲಿ ಕ್ಷಮೆ ಯಾಚನೆ ಮಾಡ್ಕೊಳ್ಳೋದಿಕ್ಕೆ ಆಗಕ್ಕೆ ಇಲ್ಲ. ಸತ್ಯವಾಗ್ಲೂ ಕ್ಷಮೆ ಯಾಚನೆ ಮಾಡ್ಕೋಬೇಕು ಆತ್ಮಸಾಕ್ಷಿಯಾಗಿ. ಇದು ಮೊದಲನೆಯದಾಗಿ ನಾನು ಹೇಳಬೇಕಾಗಿರೋದು. ಇದು ಫಸ್ಟ್ ವಿಷಯ. ಇದನ್ನ ಮಾಡ್ಕೊಳ್ಳಿ, ನಿಮ್ಮ ಸಂತೋಷ, ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಶ್ರೀಯುತ ಉಮಾಕಾಂತ ಗುರುಜಿ ಅವರಿದ್ದಾರೆ. ದೈವಿಕ ಶಕ್ತಿಯಿಂದ ಅಂದ್ರೆ ಮೂರನೇ ಕಣ್ಣಿನ ಒಂದು ಇದರಿಂದ ನಮ್ಮ ಒಂದು ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬಹುದು, ಹಾಗೆ ನಾವು ಕ್ಷಮಾಯಾಚನೆಯನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯ ಹೇಗೆ ಸುಸ್ಥಿತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಕರೆ ಮಾಡಿ, ನೀವು ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 23420887. ಹಾಗೆ ನಮ್ಮ ದೇಹದ ರಚನೆಯಲ್ಲಿ ಕಂಡುಬರುವ ಹಾಗೆ ಸುಮಾರು ಶಕ್ತಿ ಕೇಂದ್ರಗಳು ಇದಾವೆ ಅಂತ ಹೇಳ್ತಾರೆ. ಇವುಗಳಿಗೆ ಚಕ್ರಗಳು ಅಂತ ಹೇಳ್ತಾರೆ ಅನ್ಕೊಂಡಿದ್ದೀನಿ. ಈ ಚಕ್ರಗಳು ನಮ್ಮ ದೇಹದಲ್ಲಿ ಎಷ್ಟು ಚಕ್ರಗಳಿದಾವೆ? ನಮ್ಮ ದೇಹದಲ್ಲಿರುವಂತ 7 ಚಕ್ರಗಳಿದೆ. ಈ 7 ಚಕ್ರಗಳು ಮೊದಲನೆಯದಾಗಿ ಮೂಲಾಧಾರ ಚಕ್ರ ಅಂತ ನಾವು ಹೇಳ್ತೀವಿ. ಅದು ನಮ್ಮ ಬೆನ್ನಿನ ಕೆಳಗಿನ ಭಾಗದಲ್ಲಿ ಇದೆ, ಬೆನ್ನಿನ ಮೂಲೆಯಲ್ಲಿದೆ. ಇದು ಮೊದಲನೆಯದ ಮೂಲಾಧಾರ ಚಕ್ರ. ಎರಡನೇದು ನಮ್ಮ ನಾಭಿಯ ಕೆಳಕ್ಕೆ ಸ್ವಾದಿಷ್ಠಾನ ಚಕ್ರ ಅಂತ ಇದೆ. ನಾಭಿಯ ಮೇಲೆ ಮಣಿಪೂರ ಚಕ್ರ ಅಂತ ಇದೆ. ಮತ್ತೆ ಅನಾಹತ ಅಂದ್ರೆ ಎದೆಯಲ್ಲಿ ಇಲ್ಲಿ ಎದೆ ಭಾಗದಲ್ಲಿ ಇರುವಂತ ಅನಾಹತ ಚಕ್ರ ಅಂತ ಇದೆ. ಮತ್ತೆ ವಿಶುದ್ಧಿ ಅಂತ ನಮ್ಮ ಗಂಟ್ಲಲ್ಲಿದೆ. ಆಗ್ನೇಯ ಚಕ್ರ ಅಂದ್ರೆ ನಮ್ಮ 2 ಭ್ರೂ ಮಧ್ಯದಲ್ಲಿದೆ. ಮತ್ತು ಸಹಸ್ರಾರ ನಮ್ಮ ತಲೆಯ ಮೇಲಿದೆ. ಇದು ನಮ್ಮಲ್ಲಿರುವಂತ 7 ಚಕ್ರಗಳು. ಒಂದೊಂದು ಚಕ್ರಗಳನ್ನು ಒಂದೊಂದು ಗ್ರಹಗಳಿಗೆ ಹೊಂದ್ಕೊಂಡಿದೆ. ಮೊದಲನೆಯದು 7 ಗ್ರಹಗಳಿಗೆ 7 ಚಕ್ರಗಳು ಒಂದೊಂದು ಕಲರ್ಗಳಲ್ಲಿ ಇರೋದ್ರಿಂದ ಇದು ನಮ್ಮಲ್ಲಿ ಸಂತೋಷವಾಗಿದ್ರೆ ಮಾತ್ರ ಇದು ಸಂತೋಷವಾಗಿ ಚಲನೆ ಮಾಡುತ್ತೆ. ಕ್ಲಾಕ್ ವೈಸು ನಡೀತಾ ಇರುತ್ತೆ, ಓಡ್ತಾ ಇರುತ್ತೆ. ಇದು ನಮ್ಮ ಎಕ್ಸಾಸ್ಟ್ ಫ್ಯಾನ್ ಯಾವ ತರ ತಿರುಗ್ತಾ ಇರುತ್ತೆ ಕಿಚನ್ ರೂಮ್ ಅಲ್ಲಿ, ಆ ತರ ಇದು ತಿರುಗ್ತಾ ಇರುತ್ತೆ. ಇದು ತಿರುಗೋದ್ರಿಂದ ನಮ್ಮಲ್ಲಿರುವಂತ ಶಕ್ತಿ ಕೇಂದ್ರ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅವಾಗ ನಮ್ಮಲ್ಲಿ ಯಾವ ತರದ್ದು ರೋಗಗಳು ಬರ್ದಿರೋ ಹಾಗೆ ಅದು ನೋಡ್ಕೊಳ್ಳುತ್ತೆ. ಯಾವಾಗ ನಾವು ಚಿಂತೆ ಮತ್ತು ಕೋಪ ನಮ್ಮಲ್ಲಿ ಶುರು ಆಯ್ತೋ ಅವತ್ತಿಂದ ನಮಗೆ ರೋಗಗಳು ಬರ್ತಾ ಹೋಗುತ್ತೆ. ಮೊದಲನೆಯದಾಗಿ ರೋಗ ಅಂದ್ರೆ ಫಟ್ ಬರೋದೇ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಅಲ್ಲಿ ವಾದ ವಿವಾದ, ತೊಂದರೆಗಳು, ಬೇಕಾದಷ್ಟು ತೊಂದರೆಗಳು, ಅಲ್ಲಿಂದ ನೀವು ತೊಂದರೆ ಆಗೋದಿಕ್ಕೆ ಶುರುಗಳಾಗತ್ತೆ ನಮ್ಮ ದೇಹಕ್ಕೆ. ಈ ದೇಹ ನನ್ನದೇ, ಸಂತೋಷವಾಗಿರೋದಕ್ಕೂ ಈ ದೇಹನೇ ಬೇಕು, ಕೋಪ ಮಾಡ್ಕೊಳ್ಳೋದಕ್ಕೂ ಈ ದೇಹ ಬೇಕು, ಚಿಂತೆ ಮಾಡ್ಕೊಳ್ಳೋದಕ್ಕೂ ಈ ದೇಹ ಬೇಕು. ಈ ಕೋಪ ಮತ್ತು ಚಿಂತೆ ಅನ್ನೋದೇನಂದ್ರೆ, ಕೋಪ ಅಂದ್ರೆ ನಾವು ದುರ್ಯೋಧನಕ್ಕೆ ಹೇಳ್ತೀವಿ. ಕೋಪ ಮಾಡ್ಕೊಂತಾ ಇದ್ದವನ್ ಯಾರು? ದುರ್ಯೋಧನ, ರಾವಣ, ಕಂಸ. ಇವ್ರದ್ದು ಹೆಸರುಗಳನ್ನ ನಾವು ನಮ್ಮ ಮನೆಗಳಲ್ಲಿ ಇಟ್ಕೊಳ್ಳಲ್ಲ. ಅದಕ್ಕೆ ನಾನು ಅಂತ ಅವ್ರದ್ದು ಬಿಹೇವಿಯರ್ ಅಂದ್ರೆ ಅವ್ರದ್ದು ಒಂದು ಇದನ್ನು ಅಳವಡಿಸ್ಕೊಳ್ಳೋದು ಬೇಕಾಗಿಲ್ಲ. ಕೋಪ ಅನ್ನೋದನ್ನು ಇರಲೇಬಾರ್ದು. ದುಶ್ಯಾಸನ ಅಂದ್ರೆ ಇದು ಚಿಂತೆ ಅಂದ್ರೆ ದುಶ್ಯಾಸನ ಆಯ್ತು. ಚಿಂತೆ ಅನ್ನೋನು ಅದು ಚಿಂತೆ ಯಾಕೆ ಮಾಡ್ತಾ ಇರ್ತಾನೆ ದುಶ್ಯಾಸನ? ಇದ್ರಲ್ಲಿ ಯಾಕೆ ದುರ್ಯೋಧನ ದುಶ್ಯಾಸನ ಬಂತು ಅಂತ ಅರ್ಥ ಕನ್ಫ್ಯೂಸ್ ಆಗ್ತಾ ಇರಬೇಕು ಜನರಿಗೆ. ಯಾಕೆ ಅಂದ್ರೆ ಪಾಪ ಅವನು ದ್ರೌಪದಿಯ ಸೀರೆಯನ್ನು ಎಳಿತಾ ಇರುವಾಗ ಅಲ್ಲಿ ಕೃಷ್ಣ ಅಂತ ಹೇಳಿದ ಮೇಲೆ ಕೃಷ್ಣ ಬಂದು ಅವನು ಹೆಪ್ನಟೈಸ್ ಮಾಡಿಬಿಡ್ತಾನೆ ದುಶ್ಯಾಸನಿಗೆ. ಅವನು ಪಾಪ ಎಳಿತಾ ಇರೋದು ಸುಮ್ಮನೆ ಗಾಳಿಯಲ್ಲಿ, ಇದ್ದಿದ್ 7 ಮೀಟರ್ ಸೀರೆನೇ ಅಲ್ಲಿ, 100 ಮೀಟರ್ ಅಂತೂ ಇಲ್ಲ. ಇವನು ಹಿಪ್ನಾಟೈಸ್ ಆಗಿ ಇವನೇನೋ 1000 ಮೀಟರ್ ಹೇಳ್ದಂಗೆ ಅಲ್ಲಿ ಆಗ್ತಾ ಇದೆ ಇವನ್ಗೆ. ಅಲ್ಲಿ ಹಿಪ್ನಾಟೈಸ್ ಆಗಿದ್ದಾನೆ, ಬೇರೆ ಇನ್ನೇನು ಆಗಿಲ್ಲ.
ಅಲ್ಲಿ ಇದ್ದಿದ್ದ 7 ಮೀಟರ್ ಅವನು ಎಳ್ದೇ ಇಲ್ಲ ಒಂದು ಸ್ವಲ್ಪನು. ಓಕೆ. ಸೊ ಇದರಿಂದ ಅವನು ಎಳಿತಾ ಅಲ್ಲಿ ಹಿಪ್ನಾಟೈಸ್ ಆಗಿದೆ. ಎಷ್ಟೊತ್ತು ಎಳಿತೀಯಪ್ಪ ನೀನ್ ಸೀರೆ, ಸ್ವಲ್ಪ 7 ಮೀಟರ್ ಸೀರೆ ಎಳಿಯೋದಕ್ಕೆ ಇಷ್ಟೊತ್ತು ಬೇಕಾ ಅಂತ ಅವನು ಕೋಪ ಮಾಡ್ಕೊಂತಾನೆ. ಯಾರು? ದುರ್ಯೋಧನ. ಇದಕ್ಕೆ ಈ ತರ ಒಂದು ಸಿಚುವೇಶನ್ಗೆ ನಾನು ಚಿಂತೆ ಅಂತ ಹೇಳ್ತೀನಿ, ಒಂದು ಕೋಪ ಅಂತ ಹೇಳ್ತೀನಿ. ಈ ಕೋಪ ಅನ್ನೋರು, ಚಿಂತೆ ಅನ್ನೋರು ಇಬ್ರು ನನ್ನ ದೇಹದಲ್ಲಿ ಇರಬಾರದು ಅಂತೀರಿ. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಂದು ಕರೆ ಇದೆ, ತಗೊಳ್ಳೋಣ. ಸರಿ ತಾಯಿ. ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ನಿಮ್ಮ ಹೆಸರುಮಾ? ನನ್ನ ಹೆಸರು ಭಾರತಿ ಅಂತ. ಅದೇನೋ ಮದ್ವೆಯಲ್ಲಿ ಹೆಸರು ಸರಿ ಇಲ್ಲ ಅಂತ ಹೇಳಕ್ಕೆ ವೀಣಾ ಅಂತ ಇಟ್ಟಿದ್ದಾರೆ. ಸರಿ, ನೀವು ಗುರುಜಿ ಹತ್ರ ಮಾತಾಡಿ. ಅವ್ರು ನಿಮ್ಮ ಸಮಸ್ಯೆ ಏನು ಹೇಳಿಮಾ? ಸರಿ ಮ್ಯಾಮ್. ಹೇಳಿ, ನಿಮ್ಮ ಸಮಸ್ಯೆ ಏನು ಹೇಳಿ. ಹಲೋ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಹಲೋ ಸ್ವಾಮೀಜಿ, ನಮ್ಮ ಮನೇಲಿ ನಮ್ಮ ಮನಸ್ಸು ಸರಿ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ಮನಸ್ಸು ಸರಿಗಿಲ್ದಿದ್ರೆ ನೀವು ಸಂತೋಷವಾಗಿಲ್ಲ ಅಂತ ತಾಯಿ. ಸಂತೋಷವಾಗಿರ್ಬೇಕಾಗಿದೆ ಅಮ್ಮ. ನೀವು ಸಂತೋಷ ಅನ್ನೋದು ಪಡ್ಕೊಂಡ್ರೆ ನಿಮ್ಮ ನೆಮ್ಮದಿ ಸಿಗತ್ತೆ. ಏನೇ ಆದ್ರೂ ನೀವು ಸಂತೋಷವಾಗಿರ್ಬೇಕಾಗಿರೋದು ಮೊದಲನೇ ಧರ್ಮ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಸಂತೋಷವಾಗಿರಿ. ಸಂತೋಷವಾಗಿತ್ತು ಅಂದ್ರೆ ನಿಮ್ಮ ತಂತಾನಿಗೆ ನಿಮ್ಮ ಕೆಲಸಗಳೆಲ್ಲ ಸಂತೋಷವಾಗಿ ಹೋಗುತ್ತೆ. ಮತ್ತೆ ನಿಮ್ಮ ಮನೆ ದೇವರನ್ನ ಕೃಪೆಯಿಂದ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ತಾಯಿ. ಹಾ ಹಾ ನನ್ನ ಮಗನ ಹೆಸರು ಶುಭರಾಜ್ ಅಂತ. ಹಾ ಹಾ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಯಾವ್ದಾದ್ರು ಒಂದ್ ಸ್ವಲ್ಪನಾದ್ರೂ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಇದು ಯಾಕಂದ್ರೆ ಇದು ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಬಂದು ಸೇರ್ಕೊಳ್ಳೋದ್ರಿಂದ ಸಂತೋಷ ಎಲ್ಲಿರಲ್ಲೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ತುಂಬಿಕೊಂಡಿರುತ್ತೆ ನಮ್ಮಲ್ಲಿ. ಇದು ಬಂದು ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಮನಃಶಾಂತಿಯನ್ನ ಕೆಡಿಸೋದಿಕ್ ಹೋಗುತ್ತೆ. ಈಗ ಹೇಳಿದ್ನಲ್ಲ, ಚಿಂತೆ ಅನ್ನೋದು, ಕೋಪ ಅನ್ನೋದು ಎಲ್ಲಿದೆಯೋ ಅಲ್ಲಿ ದುರ್ಯೋಧನ, ದುಶ್ಯಾಸನ ಮತ್ತು 98 ಜನ ಅಣ್ಣ ತಮ್ಮಂದ್ರು ಬಂದು ಸೇರಿರ್ತಾರೆ ಮನೆಯಲ್ಲಿ. ಇದು ಇವ್ರು ಸೇರಿದ್ಮೇಲೆ ಅಲ್ಲಿ ಕೃಷ್ಣ ಪರಮಾತ್ಮ ಒಳಗ್ ಬರಲ್ಲ. ಅಲ್ಲಿ ಆಗುವಂತ ಒಂದು ಘಟನೆ ಇದು. ಅದಕ್ಕೆ ಚಿಂತೆ ಕೋಪವನ್ನ ಬಿಟ್ಬಿಡಿ, ಕೃಷ್ಣ ಪರಮಾತ್ಮ ಬರ್ತಾನೆ ನಿಮ್ಮ ಮನೆಯಲ್ಲಿ, ಸಂತೋಷವಾಗಿ ಇರ್ತೀರಾ. ಸಂತೋಷವಾಗಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಈಗ ಸಂತೋಷವಾಗಿರ್ಬೇಕಾದ್ರೆ ನಿಮ್ಮ ಕ್ಷಮಾಯಾಚನೆ ಮಾಡ್ಕೊಳ್ಳಿ. ಪೂರ್ವ ಜನ್ಮದಲ್ಲಿ ಆದಂತ ತಪ್ಪುಗಳಿಗೆ ಕ್ಷಮಾಪಣೆ ಕೇಳ್ಕೊಳ್ಳಿ. ಇವಾಗ ಈ ಕ್ಷಣದಿಂದ ಕ್ಷಮಾಪಣೆಯನ್ನ ನಾವು ಕೇಳ್ತಾ ಇರಬೇಕು. ಕ್ಷಮಾಪಣೆ ಕೇಳೋದ್ರಿಂದ ನಮ್ಮಲ್ಲಿರುವಂತ ಎಲ್ಲ, ಯಾರು ನಮ್ಗೆ ದುಃಖವನ್ನು ಕೊಡ್ತಾ ಇದ್ದಾರೆ, ಯಾರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ, ಅವ್ರಿಗೆ ಗೊತ್ತಿಲ್ಲದೆ ಆಗಿರುವಂತ ತಪ್ಪುಗಳಿಗೆ ನಾವು ಕ್ಷಮೆಯಾಚನೆ ಕೇಳಬೇಕಾಗಿದೆ. ಕ್ಷಮಾಪಣೆ ಒಂದೇ ಇಲ್ಲಿ ಬೇಕಾಗಿರೋದು, ಬೇರೆ ಇನ್ನೇನು ಇಲ್ಲ. ಕ್ಷಮೆಯಾಚನೆ ಆಯ್ತು ಅಂದ್ರೆ ಎಂತ ಪರಮಾತ್ಮ, ಎಂತ ದೇವರಿದ್ರನು ಅವನು ಕ್ಷಮೆ ಯಾಚಿಸ್ತಾನೆ. ಎಂತ ತಪ್ಪಾಗಿದ್ರನು, ಘೋರ ತಪ್ಪುಗಳಿಂದನೂ ನಾವು ಹೊರಗೆ ಬರಬಹುದು. ಈ ಕ್ಷಮೆಯಿಂದ ಆತ್ಮಸಾಕ್ಷಿಯಾಗಿ ಆಗ್ಬೇಕು, ಸತ್ಯವಾಗ್ಲೂ ಕ್ಷಮಾಪಣೆ ಆಗ್ಬೇಕು, ಕಣ್ಣಲ್ಲಿ ನೀರು ತೊಳಿತಾ ಮೇಲ್ನೋಟಕ್ಕೆ ಮಾಡುವಂತದಲ್ಲ. ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿ ಕೇಳೋದಲ್ಲ. ಹೌದು ತಾಯಿ, ಮನಸ್ಸಿನಿಂದ ಕೇಳಬೇಕು. ಹೌದು ತಾಯಿ, ಬರೀ ಸಾರಿ ಹೇಳ್ಬಿಟ್ಟು ಹೋಗೋದಲ್ಲ, ಉಗಿದ್ಬಿಟ್ಟು ಅದು ಆಗ್ಬಾರ್ದು. ಆತ್ಮ ಸಾಕ್ಷಿಯಾಗಿ ಕ್ಷಮಾಪಣೆ ಕೇಳಬೇಕಾಗಿದೆ ತಾಯಿ. ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ಹೇಳಿ, ನಮಸ್ಕಾರ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಿ ಅಂತ. ಓಕೆ, ನಿಮ್ಮ ಸಮಸ್ಯೆ ಏನು ಹೇಳಿ. ಇವಾಗ ನಮ್ಮ ಯಜಮಾನ್ರಿಗೆ ತುಂಬಾ ಕೋಪ ಬರುತ್ತೆ ಮೇಡಮ್, ಯಾವಾಗ್ಲೂ. ಓಕೆ, ಗುರುಜಿ ಅವರು ಉತ್ತರ ಹೇಳ್ತಾರೆ. ಅವರಲ್ಲಿ ನಕಾರಾತ್ಮಕ ಶಕ್ತಿಗಳಿದೆಯಮ್ಮ. ಆ ನಕಾರಾತ್ಮಕ ಶಕ್ತಿಗಳು ಅಂದ್ರೆ ನಾವು ಇಲ್ಲಿ ಭೂತ ಪ್ರೇತಾದಿ ಆತ್ಮಗಳು ಬಂದು ಸೇರ್ಕೊಂಡಿರುತ್ತೆ ಅಂತ ನಾವು ಹೇಳ್ತೀವಿ. ಈ ತರದ್ದು ಒಂದು ಶಕ್ತಿಗಳು ಬಂದು ಸೇರಿದಾಗ ನಮ್ಮಲ್ಲಿ ಕೋಪ ಮಾಡಿಸುತ್ತೆ ಮತ್ತು ನಮ್ಮ ದೇಹದಲ್ಲಿ ಬೇರೆಯವ್ರಿಗೆ ತೊಂದರೆಯನ್ನು ಕೊಡುತ್ತೆ. ನನ್ನ ದೇಹವನ್ನ ನಾನು ಸರಿಯಾಗಿ ಇಟ್ಕೊಳಕ್ಕಾಗಲ್ಲ, ಸೊ ಬೇರೆಯವ್ರಿಗೆ ತೊಂದರೆ ಕೊಡೋದೇ ಆಗ್ಬಿಟ್ಟಿರತ್ತೆ.